ಇಲ್ಲಿಂದ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಇದು ಮೇನ್ ಎಂಟ್ರೆನ್ಸ್ ಸ್ನೇಹಿತರೆ. ಟಿಕೆಟ್ 10 ರೂಪೀಸ್. ಆಮೇಲೆ ಜಲಪಾತ ಅನ್ಬೋದು. ಇದನ್ನ ನೋಡಿ ಯಾವ ತರ ಇದೆ ಜಲಪಾತ. ಇದು ನೀರು ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಲಾಡ್ಜ್ ಅನುಪಮ ಅಂತ. ಇಲ್ಲೇ ಸ್ಟೇ ಆಗಿದ್ದೆ ನಾನು ನೈಟು. ಇದು ಹೊಸ ಕುಮಟಾ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಂದ ನಮ್ಗೆ ಯಾಣಾಗೆ ಬಸ್ ಸಿಗುತ್ತೆ. ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಬಸ್ ಬರುತ್ತೆ. ಆ ಬಸ್ ಹತ್ಕೊಂಡು ನಾವು ಯಾಣ ಕಡೆ ಹೊರಟಿದೀವಿ. ಎಲ್ಲೋ ಹೊರಟರೆ ಎಲ್ಲೋ ತಲುಪಿರುವೆ, ಎಂತ ಚಂದ ದೂರದಿಂದ ನೀನು ನೀಡೋ ಹಿಂಸೆ, ನೀನೆ ನನ್ನ ಸ್ವಂತ ಅಂತ ಲೋಕಕ್ಕೆಲ್ಲ ಕೂಗಿ ಹೇಳೋ ಆಸೆ. ಈ ಒಂದು ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ. ಇಲ್ಲಿಂದ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಇದು ಮೇನ್ ಎಂಟ್ರೆನ್ಸ್ ಸ್ನೇಹಿತರೆ. ಟಿಕೆಟ್ಸ್ ಕುಮಟಾಯಿಂದ ಯಾಣಕ್ಕೆ 35 ರೂಪಾಯಿ. ಬಸ್ಸಲ್ಲಿ ಬಂದು KSRTC ಬಸ್ 35 ರೂಪಾಯಿ ಟಿಕೆಟ್. ಆಮೇಲೆ ಇದು 10 ರೂಪೀಸ್ ಟಿಕೆಟ್ ಸ್ನೇಹಿತರೆ. ಟ್ರೆಕ್ಕಿಂಗ್ಗೆ 10 ರೂಪೀಸ್ ಟಿಕೆಟ್ ಇರುತ್ತೆ. ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಯಾವ ತರ ಇದೆ ನೋಡಿ. ಯಾಣಕ್ಕೆ ಹೊರಟಿದೀವಿ ನಾವು ಈಗ. ಕ್ಲೀನ್ ನೇಚರು, ದಟ್ಟವಾದ ಕಾಡು. ಕೆಳಗಡೆ ಒಂದು ಶಾಪ್ ಇದೆ. ಅಲ್ಲಿ ಎಲ್ಲ ನಮ್ಗೆ ಕೂಲ್ ಡ್ರಿಂಕ್ಸ್ ಮತ್ತೆ ಏನಾರ ಸ್ನಾಕ್ಸ್ ತಿನ್ನೋ ಅಷ್ಟೇ ಮಾತ್ರ ಸಿಗುತ್ತೆ. ಟಿಫಿನ್ ಮಾಡಕ್ಕೆ ಯಾವುದೇ ರೀತಿ ಹೋಟೆಲ್ಸ್ ಏನಿಲ್ಲ ಇಲ್ಲಿ. ಊಟ ಏನು ಸಿಗಲ್ಲ. ಕುಮಟಾಯಿಂದ ಯಾಣಕ್ಕೆ ಬಸ್ಗಳು ಬಂದ್ಬಿಟ್ಟು ಬೆಳಗ್ಗೆ 7:30 ಒಂದಿದೆ. ಅದು 7:45ಗೆ ಕುಮಟಾ ಬಿಡುತ್ತೆ. ಆಮೇಲೆ ಇಲ್ಲಿ ರೀಚ್ ಆಗೋಷ್ಟಿಗೆ 8:30 8:40 ಆಗುತ್ತೆ. ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಅದು 2:30ಗೆ ಬರುತ್ತಂತೆ. ಮತ್ತೆ ರಿಟರ್ನು ಅಲ್ಲಿಂದ 1:30 ಬಿಟ್ರೆ ಆಮೇಲೆ 2:30ಯಿಂದ ಕುಮಟಾಗ ಹೋಗುತ್ತೆ ಯಾಣದಿಂದ. ಸೊ ಮತ್ತೆ 2:30ಯಿಂದ ಬಸ್ ಬಿಟ್ರೆ ಯಾವ ಬಸ್ಸು ಇಲ್ಲಂತೆ ಕುಮಟಾಗ ಹೋಗೋಕೆ. ಸ್ನೇಹಿತರೆ, ವೃಕ್ಷಗಳಿದ್ದ ಪರಿಸರ ನೆಮ್ಮದಿಯ ಆಗರ ನೋಡಿ. ಇಲ್ಲೊಂದು ಈ ಒಂದು ನದಿ ಹೆಸರು ಗೊತ್ತಿಲ್ಲ, ಬಟ್ ಇದು ಹೋಗ್ಬಿಟ್ಟು ಅವಿನಾಶಿ ನದಿಯನ್ನ ಸೇರ್ತೈತೆ. ಇದು ಒಂದು ನದಿ ಅಂತೆ. ಸೊ ಇದ್ರ ಹೆಸರು ಅಷ್ಟು ಗೊತ್ತಿಲ್ಲ. ಇದು ಯಾಣದ ಕ್ಲೈವ್ ನ ಒಂದು ಮಧ್ಯಭಾಗದಲ್ಲಿ ಹುಟ್ಟುತ್ತೆ ಒಂದು ನದಿ. ಸ್ನೇಹಿತರೆ, ಇನ್ನು ಯಾಣಕ್ಕೆ ಎಂಟ್ರಿ ಕೊಟ್ಟಿಲ್ಲ. 1.5 ಕಿಲೋಮೀಟರ್ ನಡಿಬೇಕಂತೆ. ನೋಡಿ ಯಾವ ತರ ಇದೆ. ದಟ್ಟವಾದ ಅರಣ್ಯ. ಫುಲ್ ಎಕ್ಸೈಟಿಂಗ್ ಆಗಿದೆ ಪ್ಲೇಸ್. ಉಳಿಸಿ ವನ್ಯಜೀವಿಗಳ ಸಂಕುಲ, ಬೆಳೆಸಿ ಪ್ರಕೃತಿಯ ದೇಗುಲ. ವನ್ಯಜೀವಿಗಳು ಈ ತರ ದಟ್ಟವಾದ ಕಾಡುಗಳು ನಮ್ಮೊಂದು ಪ್ರದೇಶಗಳಲ್ಲಿದ್ರೆ ಎಲ್ಲ ಕರೆದು ಬಿಟ್ಟು ಮನೆಗೆ ಹೊತ್ಕೊಂಡು ಹೋಗ್ತಾರೆ. ಹಲವಾರು ಪ್ರಭೇದದ ಪಕ್ಷಿಗಳು ಸಹ ಇಲ್ಲಿದೆ. ಅರಣ್ಯ ಸಂರಕ್ಷಣೆ ಮತ್ತು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿದಿನವೂ ವಿಶ್ವ ಪರಿಸರ ದಿನವಾಗಲಿ. ವಿಶ್ವ ಪರಿಸರ ದಿನ. ಪರಿಸರವನ್ನು ಉಳಿಸಲು ಮತ್ತು ಪರಿಸರವನ್ನು ಸಂರಕ್ಷಿಸಲು ನಡೆಸುವಂತಹ ಪರಿಸರದ ಸಂರಕ್ಷಣೆಯ ದಿನವಾಗಿರುವ
ಪರಿಸರದ ದಿನ. ಪ್ರತಿದಿನನೂ ಪರಿಸರ ದಿನ ಆಗಿರ್ಲಿ ಅಂತ ಈ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಬೋರ್ಡ್ನ ಇಟ್ಟಿದ್ದಾರೆ. ಪರಿಸರವನ್ನು ಉಳಿಸ್ಬೇಕಂತಲ್ಲ, ನಾವು ನೀವೆಲ್ಲರೂ ಉಳಿಸೋಣ, ಅದು ನಮ್ಮ ಒಂದು ಜವಾಬ್ದಾರಿ. ವೃದ್ಧಿಯಾಗಲಿ ವನ್ಯಜೀವಿಗಳ ಸಂತತಿ ಕಾಪಾಡಿಕೊಳ್ಳಿ ಸಮತೋಲನ ಪ್ರಕೃತಿ. ಹೌದು ಸ್ನೇಹಿತರೆ, ಏನಕ್ಕಂದ್ರೆ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಪ್ರಕೃತಿ ಒಂದು ನಡುವೆ ದಾರಿ ಮಾಡಿರ್ತಾರೆ. ಆ ಒಂದು ಕಾಡುಗಳಲ್ಲಿ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅವು ದಿನನಿತ್ಯ ಟ್ರಾವೆಲ್ ಮಾಡುವಂತ ಒಂದು ಪ್ಲೇಸ್ ಅಲ್ಲಿ ನಾವು ಬೈಕು ಗಾಡಿ ಹೋಗ್ತಿರ್ಬೇಕಾದ್ರೆ ಅವಾಗ ಅಡ್ಡ ಬಂದು ಹಲವಾರು ಪ್ರಾಣಿಗಳು ಕೂಡ ಸಾವನ್ನಪ್ತಿರ್ತವೆ. ಸೊ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಹುಷಾರಾಗಿ ಡ್ರೈವ್ ಮಾಡಿ, ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಕೊಡದೇ ಇರೋ ತರ ಪರಿಸರವನ್ನು ಉಳಿಸಿ ಅಂತ ಕರ್ನಾಟಕ ಪ್ರವಾಸೋದ್ಯಮ ಅವರು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ. ನಡ್ದು ಸಾಕಾದ್ರೆ ರೆಸ್ಟ್ ಮಾಡೋಕೆ ಈ ತರ ಒಂದು ಮರದಲ್ಲಿ ಮಾಡಿರೋದ, ಇದು ಮರಲ್ಲ, ಸಿಮೆಂಟ್ ಇಂದ ಮಾಡಿ ಪೇಂಟ್ ಹಾಕಿರೋದು. ಅದರ ಒಂದು ಚೇರ್ ಸಹ ಇದೆ ಮಧ್ಯದಲ್ಲಿ, ಅಲ್ಲಲ್ಲಿ ಕೂತ್ಕೊಳ್ಳೋಕೆ ರೆಸ್ಟ್ ಮಾಡೋಕೆ. ಪಾಪ ಮುದುಕರು ಬರ್ತಿರ್ತಾರಲ್ಲ, ಟೈರ್ಡ್ ಆದ್ರೆ ಅವ್ರು ಕೂತ್ಕೊಳ್ಳಿ ಅಂತ. ಈ ಒಂದು ಅರಣ್ಯದ ಪ್ರದೇಶ ನೋಡಿ ಸ್ನೇಹಿತರೆ, ಬಿಸಿಲು ಕೆಲವೊಂದ್ ಕಡೆ ಬಿಸಿಲು ಭೂಮಿ ತಾಕುತ್ತೆ, ಕೆಲವೊಂದ್ ಕಡೆ ತಾಕಲ್ಲ. ಕಾರಣ ಈ ಅರಣ್ಯಗಳು ಕವರ್ ಮಾಡ್ತಾ ಇರುತ್ತೆ. ಪ್ಲಾಸ್ಟಿಕ್ ಬಳಕೆ ಬೇಡ. ಗಾಂಧಿ ತಾತ ಹೇಳಿರುವಂತಹ ಒಂದು ಅದ್ಭುತವಾದ ಮಾತು ಸ್ನೇಹಿತರೆ, ಈ ಕರ್ನಾಟಕ ಅರಣ್ಯ ಇಲಾಖೆಯವರು ಯಾವ ರೀತಿ ಪ್ರಸ್ತುತಪಡಿಸಿದ್ದಾರೆ ನೋಡಿ. ಭೂಮಿಯ ಪ್ರತಿಯೊಬ್ಬ ಮನುಷ್ಯನು ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಬಲ್ಲದು, ಆದರೆ ಎಲ್ಲರ ದುರಾಶೆಗಳನ್ನಲ್ಲ. ಮಹಾತ್ಮ ಗಾಂಧಿ ಹೇಳಿಕೆ. 1.5 ಕಿಲೋಮೀಟರ್ ಅಂದ್ರೆ ನಾವು ಈಗ ಬಂದಿರ್ತೀವಿ, ಒಂದು 500 ಮೀಟರ್ಸ್ ಬಂದಿರ್ಬೋದು, ಇನ್ನೊಂದು 1000 ಮೀಟರ್ಸ್ ಹೋಗ್ಬೇಕು. ಈಗಳ ಕಲರವ ನದಿ ಜೂಜು ಅನ್ನೋಂತ ಶಬ್ದ. ಒಂದು ವಿಚಿತ್ರ ಅನ್ಕೊಂಡೆ, ಏನಪ್ಪ ಇದು ಈ ತರ ಇದೆ ಅಂತ ನೋಡ್ತಾ ಇದ್ದೆ ಸ್ನೇಹಿತರೆ. ಏನಿದೆ ಈ ತರ ಇದೆ ಮರನ ಅನ್ಕೊಂಡೆ, ಬಟ್ ಡಸ್ಟ್ಬಿನ್ ಅಂತ ಸ್ನೇಹಿತರೆ. ನೋಡಿ ಯಾವ ತರ ಇದೆ ಡಸ್ಟ್ಬಿನ್, ಯೂಸ್ ಅಂತ ಹಾಕಿದ್ದಾರೆ ನೋಡಿ. ಮರ ಅಂತ ಅನ್ಕೊಂಡೆ, ಬಟ್ ಡಸ್ಟ್ಬಿನ್. ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಬೆಟ್ಟ ಮೇಲೆ ಕೆಳಗಡೆ ಹತ್ಬೇಕು, ಕೆಳಗಡೆ ಈ ತರ ಡೌನ್ ಇರುತ್ತೆ, ಮತ್ತೆ ಮೇಲೆ ಹೋದ್ರೆ ಹಂಪ್ ಆಗುತ್ತೆ. ತುಂಬಾ ಕಷ್ಟ ಸ್ನೇಹಿತರೆ ಹತ್ತೋದು, ಆದ್ರೂ ಹತ್ಬೋದು. ತಿರುಪತಿ ಬೆಟ್ಟನ ಅದಕ್ಕಿಂತ ಒಂದ್ ಸ್ವಲ್ಪ ಇದು ಹೈಟ್ ಆಗುತ್ತೆ, ಅದು ಅದರಷ್ಟೇ ಆಗ್ಬೋದು. ಬಟ್ ಸ್ನೇಹಿತರೆ, ಒಂದು ಕ್ಲೈಮೇಟು ಜಲಪಾತ ಅನ್ಬೋದು. ಇದನ್ನ ನೋಡಿ ಯಾವ ತರ ಇದೆ ಜಲಪಾತ, ಇದು ನೀರು ನೈಸ್ ಅಲ್ವಾ? ಎಷ್ಟೊಂದು ಕ್ಲಿಯರ್ ಆಗಿದೆ ವಾಟರು. ನೋಡಿ ಇಲ್ಲಿ ಮಣ್ಣು ನೋಡಿ ಯಾವ ತರ ಇದೆ ಸ್ನೇಹಿತರೆ. ಇದು ಮಣ್ಣು ಈ ಒಂದು ಸುಟ್ಟು ಬೂದಿ ಆಗಿರುತ್ತಲ್ಲ, ಬೂದಿ ಆದ್ಮೇಲೆ ಇರುವಂತಹ ಮಣ್ಣು ತರ ಇದೆ ಇದು. ಹೌದು ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕಾಗಿರುತ್ತೆ. ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ ಸ್ನೇಹಿತರೆ. ಇದು ವಾಶ್ರೂಮ್ ಕೋಣೆ. ಆಮೇಲೆ ರೆಸ್ಟ್ ಮಾಡೋಕೆ ಅಲ್ಲಿ ಒಂದು ಕೂತ್ಕೊಳ್ಳಕ್ಕೆ ಒಂದು ಸ್ವಲ್ಪ ಹೊತ್ತು ಈ ತರ ಒಂದು ಪ್ಲೇಸ್ ಇದೆ. ಹಾಗೆ ನಡ್ಕೊಂತ ಹೋಗ್ಬೇಕಾಗಿರುತ್ತೆ ಇನ್ನು ಮುಂದೆ. ಇನ್ನು ನಾವು ಬಂದಿಲ್ಲ. ಸತ್ತವರ ಮೇಲೊಂದು ಗಿಡ ನೆಡಿ, ಸತ್ತವರು ಮತ್ತೆ ಹುಟ್ಟುತ್ತಾರೆ. ನೀ ನನ್ನಲೇ ಬೆರೆತಂತಿದೆ ಈ ಲೋಕವೇ ನಿಂತಂತಿದೆ. ಅನಿಸಿಕೆ ನನಗೂ ಇದೆ, ಈ ಕಂಪನ
ನೋಡ್ತಾ ಇದ್ರೆ ಇಲ್ಲೊಂದು ಟೆಂಪಲ್, ಓದಿದರು ಮಹಾಗಣಪತಿ ಟೆಂಪಲ್ ಸ್ನೇಹಿತರೆ ಇದು. ಜೀವವಿದು ಸಾವಿರದ ಪ್ರೇಮ. ಗಣೇಶ ಟೆಂಪಲ್. ಆಮೇಲೆ ಇಲ್ಲಿಂದ ಇನ್ನೂ ಮೇಲೆ ಹತ್ಬೇಕು. ಕಾಣಿಸ್ತಾ ಇದೆಯಲ್ಲ ಅದು ಮೋಹಿನಿ ಬೆಟ್ಟ ಸ್ನೇಹಿತರೆ, ಮೋಹಿನಿ ಬೆಟ್ಟ ಅಂತೆ. ಈ ಬೆಟ್ಟದ ಹೈಟ್ 90 ಮೀಟರ್ ಅಂತೆ, 90 ಮೀಟರ್ ಇದೆ ಅಂತೆ. ಒಂದೊಂದು ಬೆಟ್ಟ ಬರುತ್ತೆ, ಅದು ಭೈರವೇಶ್ವರ ಬೆಟ್ಟ, ಅದ್ರ ಹೈಟ್ ಬಂದ್ಬಿಟ್ಟು 120 ಮೀಟರ್ ಇದೆ. ಅದನ್ನು ತೋರಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ, ಇದು ಮೇನ್ ಬೆಟ್ಟ. ಸ್ನೇಹಿತರೆ ಇದು ಮೇನ್ ಬೆಟ್ಟ, ಇದ್ರ ಹೆಸರು ಭೈರವೇಶ್ವರ ಬೆಟ್ಟ ಅಂತ, ಭೈರವ ಬೆಟ್ಟ ಅಂತ ಕೂಡ ಕರೀತಾರೆ. ಇಲ್ಲಿ ಕೆಲವೊಂದು ಟೆಂಪಲ್ಸ್ ಇದೆ. ಈ ತರ ಕಾಣಿಸುತ್ತೆ ಈ ಒಂದು ಬೆಟ್ಟ ಹತ್ತಿರದಿಂದ. ಯಾಣ ಕ್ಲೈವ್, ಇದು ಭೈರವೇಶ್ವರ ಬೆಟ್ಟ. ಇದು ಇದರ ಹೈಟ್ ಬಂದ್ಬಿಟ್ಟು 120 ಮೀಟರ್ ಇದೆ. ಆಮೇಲೆ ಇದು ಮೋಹಿನಿ ಬೆಟ್ಟ ಅಂತಾರಲ್ಲ, ಇದು ಬೆಟ್ಟ ಅಂದ್ಬಿಟ್ಟು 90 ಮೀಟರ್ಸ್ ಇದೆ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿ ಎರಡು ಒಂದು ಉಟ್ಕೊಂಡಿರೋದು ಜ್ವಾಲಾಮುಖಿಯಿಂದ ಅಂತ ಸೈಂಟಿಫಿಕ್ ಹೇಳಿದ್ರೆ, ಪುರಾಣಗಳಲ್ಲಿ ಇನ್ನೊಂದು ಕಥೆ ಇದೆ. ಗುಹೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಇದೊಂದು ಗುಹೆ. ರಾಯಿ ಗುಹೆ ಮೇಲೆ ಗಿಡಗಳಿವೆ ಸ್ನೇಹಿತರೆ, ನೋಡ್ಬೋದು. ನೋಡ್ಬೋದು ಸ್ನೇಹಿತರೆ. ಯಾಣ ಗುಹೆ ಅಂತ ಒಳಗಡೆ ಗುಹೆ ಸ್ನೇಹಿತರೆ. ಇದು ಯಾವ ತರ ಇದೆ ಅಂತ ನೋಡಿ. ಮೇನ್ ಬೆಟ್ಟ ಭೈರವ ಬೆಟ್ಟ ಅಂತಾರಲ್ಲ, ಅದ್ರ ಒಳಗಡೆ ಗುಹೆ ಇರುವಂತದ್ದು. ಒಳಗಡೆ ದಾರಿ. ಒಂದು ಗುಹೆ ನೋಡಿದ್ರೆ ಮಂಜುಬಲಿ ಬಾಯ್ಸಲ್ಲಿ ಅದೊಂದು ಸೀನ್ ಇದೆಯಲ್ಲ, ಅದು ನೆನ್ಪಡ್ತಾ ಇದೆ ಸ್ನೇಹಿತರೆ. ಆ ಕಡೆಯಿಂದ ಎಂಟ್ರಿ ಕೊಟ್ಟವಲ್ಲ, ಇದು ಎಕ್ಸಿಟ್ ಆಗಿರುತ್ತೆ. ಈ ಒಂದು ಗುಹೆದು ಎಕ್ಸಿಟ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಎಷ್ಟು ಎಕ್ಸಿಟ್ ಇದು. ಈ ಕಡೆ ಬಂದ್ಬಿಟ್ರೆ ಹೊರಗಡೆ. ಇದು ವಿಕ್ರಮಾರ್ಕುಡು ತೆಲುಗು ಮೂವಿ ಇದೆ ಅಲ್ವಾ, ಆ ಮೂವಿಯಲ್ಲಿ ರವಿತೇಜ ಲಾಸ್ಟ್ ಫೈಟ್ ಇದೆಯಲ್ಲ, ಬಾಹುಲಿಗಳೆಲ್ಲ ಬರ್ತವೆ, ಆ ಒಂದು ಶೂಟಿಂಗ್ ಆಗಿರೋದಿಲ್ಲ ಅಂತೆ. ಬಾಹುಲಿಗಳೆಲ್ಲ ಇದಾವೆ ನೋಡಿ, ಕಾಣಿಸ್ತಾ ಇದೆನಾ? ಯಾಣ ಕ್ಲೈವ್ ಮೇನ್ ಬೆಟ್ಟ ಇದು. ಇದು ರೈಟ್ 120 ಮೀಟರ್ಸ್ ಅಂತ ಸ್ನೇಹಿತರೆ. ಆದ್ಮೇಲೆ ಅದು ಮೋಹಿನಿ ಬೆಟ್ಟ. ಸ್ನೇಹಿತರೆ ಇದು ಬಂದ್ಬಿಟ್ಟು ಮೋಹಿನಿ ಬೆಟ್ಟ 90 ಮೀಟರ್ಸ್. ನೋಡಿ ಸ್ನೇಹಿತರೆ, ಇಲ್ಲಿ ಮಣ್ಣು ಸುಟ್ಟು ಬೂದಿ ಆದ್ಮೇಲೆ ಬರುತ್ತೆ ನೋಡಿ, ಆ ಬೂದಿ ತರ ಇದೆ. ಅದಕ್ಕೆ ಸ್ನೇಹಿತರೆ ಈ ಒಂದು ಬೆಟ್ಟ ನೋಡ್ತಾ ಇದ್ರೆ ನಂಗೊಂದು ಹಾಡು ನೆನಪು ಬರ್ತಾ ಇದೆ, ಮಾತುಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ ಖುಷಿನ. ಮೋಹಿನಿ ಬೆಟ್ಟ ಸ್ನೇಹಿತರೆ, ಈ ಮೋಹಿನಿ ಬೆಟ್ಟ ನೋಡಿದ್ರೆ ನನಗೆ ಒಂದು ಸಾಂಗ್ ನೆನಪು ಬರ್ತಾ ಇದೆ. ಆ ಸಾಂಗ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ವಾಸಂತಿ ವಾಸಂತಿ ನನ್ನೆದೆ ತೋಟಕ್ಕೆ ಬರ್ತೀಯ, ಓ ಬರ್ತೀಯ, ಜೀವ ನಿಂಗೆ ಕೊಡ್ತೀಯ.
ಸ್ನೇಹಿತರೆ, ಯಾನದಿಂದ ಅವ್ರನ್ನೂ ಇವ್ರನ್ನು ಲಿಫ್ಟ್ ಕೇಳ್ಕೊಂಡು ಒಂದ್ ಬ್ರೋ ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದ್ ಬಿಟ್ಬಿಟ್ಟು ಹೋದ್ರು. ಇದು ಕುಮಟಾ ಬಸ್ ಸ್ಟಾಪ್. ಈ ಕುಮಟಾ ಬಸ್ ಸ್ಟಾಪ್ಗೆ ಯಾನದಿಂದ ಲಿಫ್ಟ್ ಕೇಳ್ಕೊಂಡ್ ಬಂದೆ. ಒಂದ್ ಮೂರ್ ಗಾಡಿ ಚೇಂಜ್ ಮಾಡಿ ಲಾಸ್ಟ್ಗೆ ಕುಮಟಾ ಬಸ್ ಸ್ಟಾಪ್ ಅಲ್ಲಿ ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಅದು ನಾವು ಇಷ್ಟ ಆಗಿತ್ತು ಅಂತ ಲಾರ್ಜು. ಸ್ನೇಹಿತರೆ, ಇವಾಗ ಮುರುಡೇಶ್ವರ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಬಸ್ ಒಂದ್ ಸಿಕ್ಕರೆ ಆ ಬಸ್ ಹತ್ಕೊಂಡು ಹೋಗ್ತಾ ಇರೋದು. ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು ದಾರಿಯು ಸಾಗುತ್ತಿದೆ. ದೇವರ ಆಟವೋ ಜೀವನ ಪಾಠವೋ ಸಂಚಾರಿಯಾಗುವೆ. ಈ ಬದುಕನು ಬರೆದವ ಯಾರು ದೊರೆ, ನಿಕರ ತೋರದೆ ಹೋದರೆ ನಿನ್ನಿಷ್ಟವೆಲ್ಲವೂ ಕಷ್ಟವಾದರೆ ಬರಲಿ. ಇದೀಗ ತಾನೇ ಮುರುಡೇಶ್ವರಗೆ ರೀಚ್ ಆದೆ. ಕುಮಟಾಯಿಂದ ಮುರುಡೇಶ್ವರ ಬಂದ್ಬಿಟ್ಟು 63 ರೂಪಾಯಿ ಬಸ್ಸಲ್ಲಿ ಬಂದೆ. ಯಾಣದಿಂದ ಕುಮಟಾಗೆ ಒಂದು ಲಿಫ್ಟ್ ತಗೊಂಡ್ ಬಂದಿದ್ದೆ. ಸೊ ಇದು ಮುರುಡೇಶ್ವರ ಬಸ್ ನಿಲ್ದಾಣ. ಇಲ್ಲಿಂದ ನಾವು ಟೆಂಪಲ್ಗೆ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಟೆಂಪಲ್ ಇಲ್ಲಿ ಆಸ್ಪಾಸ್ ಇರುತ್ತೆ, ಒಂದು 900 ಮೀಟರ್ಸ್ ಅಷ್ಟೇ ಒಳಗೊಳಗೆ ಇರುತ್ತೆ. ನಡ್ಕೊಂತ ಹೋಗ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ. ಇದು ಎಂಟ್ರಿ ಸ್ನೇಹಿತರೆ. ಒಂದು ಮೇನ್ ಗೇಟ್ ಹತ್ರ ಎಂಟ್ರಿ. ಸ್ನೇಹಿತರೆ, ಈ ಕಡೆ ಬೀಚು, ಇದು ಮೇನ್ ಗೇಟ್. ಇದು ವಿಶ್ರಾಂತಿ ಭವನ ಕೂಡ ಇದೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದು ಗೋಪುರ, ಆಮೇಲೆ ಇದು ಶಿವನ್ ಸ್ಟ್ಯಾಚು. ಜಾಸ್ತಿ ಒಂದು ಸನ್ಲೈಟ್ ಇರೋದ್ರಿಂದ ಬ್ಲಾಕ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಇದು ಎಂಟ್ರಿ ಟೆಂಪಲ್ ಇದೆ ಸ್ನೇಹಿತರೆ. ಶಿವ ಟೆಂಪಲ್ ಅಲ್ಲಿ ಎಂಟ್ರಿ ಇದು. ನೋಡ್ಬೋದು ಸ್ನೇಹಿತರೆ, ಶಿವಾನಿ ಟೆಂಪಲ್ ಒಳಗಡೆ ಇನ್ನೊಂದು ಟೆಂಪಲ್ ಇದೆ. ಸೊ ಈ ಕಡೆ ಇದು ಗೋಪುರ. ಇಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಅವೈಲೇಬಲ್ ಇದೆ. ಬೀಚ್ ಅಂಡ್ ಇದು ಗೋಪುರ, ಬೀಚ್, ಶಿವನ ಪ್ರತಿಮೆ. ಟೆಂಪಲ್ ಒಂದಿದೆ, ಟೆಂಪಲ್ ಹೋಗೋಣ ಬನ್ನಿ. ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಸಿವನ್ನ ಕಂಡೆ 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 ಕಂಡೆನಾ ಕಂಡೆ ಪರಸಿವನ್ನ. ಒಳಗಡೆ ಇದು ಶಿವಗೋಪುರ ಕಾಣಿಸ್ತಾ ಇದೆಯಲ್ಲ, ಮುರುಡೇಶ್ವರದ್ದು. ಈ ಶಿವಗೋಪುರದ ಕೆಳಗಡೆ ಭೂಕೈಲಾಸ್ ಅಂತ ಇದೆ ಗುಹೆ. ಗುಹೆಗೆ ಹೋಗ್ಬಿಟ್ಟು ಬಂದೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು 20 ರೂಪಾಯಿ ಇರುತ್ತೆ. ಇದು ಅದರ ಟಿಕೆಟ್. ಆಮೇಲೆ ಇದು ಮುರುಡೇಶ್ವರ ಗೋಪುರ ಸ್ನೇಹಿತರೆ. ಇದು ಇದ್ರ ಕೆಳಗಡೆ ಭೂಕೈಲಾಸ್ ಅಂತ ಇದೆ. ಅಲ್ಲಿ ಏನೇನಿತ್ತು ಅಂದ್ರೆ, ಈ ಆತ್ಮಲಿಂಗಕ್ಕೆ ಸಂಬಂಧಿಸಿದಂತ ಕೆಲವೊಂದು ಸ್ಟೋರೀಸ್ ಇತ್ತು. ಅಂದ್ರೆ ರಾವಣ ಘೋರ ತಪಸ್ಸು ಪಡೆದು ಶಿವನ ಹತ್ರ ಒಂದು ಆತ್ಮಲಿಂಗನ ಪಡ್ಕೊಂಡಿರ್ತಾನೆ. ಆ ಆತ್ಮಲಿಂಗನ ರಾವಣ ಶ್ರೀಲಂಕಾಗೆ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮತ್ತೆ ಅವನ ರಾಜ್ಯ ಅತ್ಯಂತ ಬಲಿಷ್ಠ ಆಗುತ್ತೆ ಅಂದ್ಬಿಟ್ಟು ಗಣೇಶ ಅವರೆಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಯಾವ ತರ ಒಂದು ಅದನ್ನ ಕೆಳಗಿಡಿಸ್ತಾರೆ ಅನ್ನೋದು, ಆತ್ಮಲಿಂಗನ ಕೆಳಗಿಡಿಸ್ತಾರೆ ಅನ್ನೋದು ಇತ್ತು.
ತನ್ನೆಲ್ಲ ಪ್ರಯತ್ನ ವ್ಯರ್ಥವಾಯಿತಲ್ಲ ಎಂಬ ದುಃಖವೇ. ಸ್ನೇಹಿತರೆ, ಇದು ಲಿಫ್ಟ್ ಅಂದ್ರೆ ಈ ಚಿತ್ರದಲ್ಲಿ 18ನೇ ಫ್ಲೋರ್ ಇಂದ ಶಿವ ಯಾವ ತರ ಕಾಣಿಸ್ತಾನೆ ಮತ್ತೆ ಬೀಚು ಅದೆಲ್ಲ ನೋಡೋಕೆ ಲಿಫ್ಟ್ ಲೈನ್ ಇದೆ. ಇದು 20 ರೂಪಾಯಿ ಚಾರ್ಜಸ್ ಇರುತ್ತೆ. ಮೇಲೆ ಹೋಗ್ಬಿಟ್ಟು ನೋಡಿ ಬಂದೆ, ಅದ್ರ ಫೋಟೋಸ್ ಹೆಂಗ್ ಬಂದಿದೆ ಅಂತ ನನ್ನ ಆಮೇಲೆ ನಂಗೆ. ಸ್ನೇಹಿತರೆ, ಇದು ಗೋಪುರ ಇದೆಲ್ಲ, ಗೋಪುರ ಮೇಲಿಂದ ವ್ಯೂ ಇದು 18 ಫ್ಲೋರ್ ಇಂದ ಕೆಳಗಡೆ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದು ಮುರುಡೇಶ್ವರ ಶಿವನ ಪ್ರತಿಮೆ ಸ್ನೇಹಿತರೆ. ಏಯ್ಟೀನ್ತ್ ಫ್ಲೋರ್ ಇಂದ ಶಿವನ ಪ್ರತಿಮೆ ಯಾವ ತರ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಸ್ನೇಹಿತರೆ, ಈ ಕಡೆಯಿಂದ ಬೀಚ್ ಹೋಗ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ಮುರುಡೇಶ್ವರ ಶಿವ ಸ್ಟ್ಯಾಚು ಗೋಪುರ, ಇದು ಬೀಚ್. ನಾವಿವಾಗ ಬೀಚಲ್ಲಿ ಇದೀವಿ ಸ್ನೇಹಿತರೆ. ನೋಡ್ಬೋದು ಒಂದು ಬೀಚು ಯಾವ ತರ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಇರಲ್ಲ ಇಲ್ಲ ಅಂತ ಅನ್ಕೊಂಡಿದ್ವಿ. ವಾಟರ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ವಿಮ್ ಮಾಡೋದಷ್ಟೇ. ಆಮೇಲೆ ಬೋಟಿಂಗ್ ಒಂದು ಇರುತ್ತೆ ಅನ್ಕೊಂತೇನೆ, ಆ ಕಡೆ ಇದೆ ನೋಡಿ ಸ್ನೇಹಿತರೆ. ಇದೊಂದು ವ್ಯೂ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ ಹಾಡು ಸ್ನೇಹಿತರೆ, ನೀರಿನ ರಭಸಕ್ಕೆ ಹೊಡ್ಕೊಂಡ್ ಬಂದಿರುವಂತಹ ಸ್ಟಾರ್ ನೋಡ್ಬೋದು. 5 ಸ್ಟಾರ್ ಇದೆ. ಹಾಗೆ ಚಿಕ್ಕ ಚಿಕ್ಕ ಏಡಿಗಳು ನೋಡಿ. ಈ ಅರಬ್ಬಿ ಸಮುದ್ರದಿಂದ ಬಂದಿರುವಂತಹ ಶಂಖಗಳು, ಸ್ನೇಹಿತರಲ್ಲಿ ಒಂದು ಕೊಕ್ಕರೆ. ಟೈಮ್ ಆಯಿತು, ಇನ್ನೇನು ಮುರುಡೇಶ್ವರ ಬಿಡಬೇಕು. ಬಿಕಾಸ್ ನನಗೆ ಟ್ರೈನ್ ಇದೆ 7:30ಗೆ ಮುರುಡೇಶ್ವರದಲ್ಲಿ. ಇಲ್ಲಿಂದ 2.5 ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನ್ನು. ಇವಾಗ ಟೈಮ್ ಬಂದುಬಿಟ್ಟು 6:20 ಇಲ್ಲಿಂದ ನಡ್ಕೊಂಡು ಹೋಗೋದ್ರೊಳಗೆ ಟೈಮ್ ಆಗ್ಬೋದು. ಸೊ ಆದಷ್ಟು ಬೇಗ ರೀಚ್ ಆದರೆ ನನಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ. ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು,
ಬಿಸಿಯಾಗಿದೆ ಓ ಈ ಮೌನ ಬಿಸಿಯಾಗಿದೆ ನಿಮ್ದಾಯ್ತು ಸರಿ ನಿಮ್ದು